दुनिया में बच्चों को भगवान के रूप में देखा जाता है, लेकिन असल जिंदगी में किस्मत का खेल कुछ और ही होता है। जी हाँ, विजयपुर शहर के बबलेश्वर नाका निवासी भीमन्ना परिवार के लिए किस्मत कुछ अलग ही खेल खेल रही है। मूल रूप से इंडी के रहने वाले वह अपनी आजीविका कमाने के लिए राज्य के बाहर काम करते थे। भीमन्ना के एक छोटे से परिवार में 2 बेटियां हैं। इन बेटियों में सबसे बड़ी बेटी स्वप्ना की 2 किडनी खराब है और उसके इलाज का खर्च महंगा है, जिसे वहन करना इस परिवार के लिए असंभव है। एक सप्ताह में 2 भारी डायलिसिस किए जाते हैं। ऐसे में अब स्वप्ना की जान बचाने के लिए परिवार वालों ने उसके इलाज के लिए मदद का हाथ बढ़ाया है। FM न्यूज चैनल के जरिए जो कोई भी मदद कर सकता है, वह दिए गए बैंक विवरण से उनकी मदद कर सकता है। ನನ್ನ ಮಗಳಿಗೆ ಇದು 6 ತಿಂಗಳು ಆಗಿ ನಮಗೆ ಗೊತ್ತಾಗಿದೆ। 6 ತಿಂಗಳು ಆಯ್ತು ರೀ। 6 ತಿಂಗಳಿಂದ ನಾವು ಡಯಾಲಿಸಿಸ್ ಮಾಡಿಸ್ಲಾಗ್ತೀವಿ ನಮಗೆ ಗೊತ್ತಾಗಿ। ನನ್ನ ಮಗಳಿಗೆ 2 ಕಿಡ್ನಿ ಫೇಲ್ ಆಗೈತೆ ರೀ। 2 ಕಿಡ್ನಿ ಫೇಲ್ ಅಂತ ಹೇಳ್ಯಾರ ರೀ। ಮತ್ತು 6 ತಿಂಗಳಲ್ಲಿ ಮಹಾರಾಷ್ಟ್ರದಿಂದ ತೋರಿಸ್ಕೊಂಡು ಬಂದಿದ್ದೀವಿ, ಕಮ್ಮಿ ಆಗಿಲ್ಲ। ಮತ್ತು ನಮ್ಮ ಊರಿಗೆ ನಾವು ಬಂದು ಬಿಜಾಪುರಿಗೆ ಬಂದು ಇಲ್ಲಿ GS ಹಾಸ್ಪಿಟಲ್ ಹತ್ರ ತೋರಿಸಾಗತ್ತೀವಿ ರೀ। ರೇಷನ್ ಕಾರ್ಡ್ ಇಲ್ಲ, ಏನೂ ಇಲ್ಲ ರೀ, ನಮ್ದು ಮನೆ ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ ರೀ। ನಾವು ಭಾಳ ಬಡವ್ರು ಇದೀವಿ ರೀ। ಮತ್ತು ಯಾರೋ ಸಹಾಯ ಮಾಡಿರಿ ನಮಗೆ ಬಡವರಿಗೆ। ನಮ್ಮ ಹುಡುಗಿ ಆಕೆಗೆ ಬುಧವಾರ ಶನಿವಾರ ಮಾಡಿಸ್ತೀವಿ ಸರ್। ವಾರದಾಗ 2 ಸರ್ 2,000 ರೂಪಾಯಿ ಬರುತ್ತೆ ಸರ್ ಒಂದು ವಾರಕ್ಕೆ, ಒಂದು ದಿವಸಕ್ಕೆ। हाँ, मदद करो भैया, सब लोग मदद करो, हिंदी मुस्लिम कर्नाटक सब मदद करो। मेरे बच्चे की जान पे आ गए, उसकी किडनी चेंज करने को बोला है। 20-30 लाख रुपए मंगा है उसका, 1 साल पर उसकी देखने को है। उसको बहुत कंडीशन बेकार बोला है। सबकी मदद चाहिए हमको, सब भाई बहन की सबकी मदद चाहिए, सबकी दुआ चाहिए हमें। हम हमारे हालत बहुत गंभीर है, हम बहुत गरीब हैं। रहने के लिए छत भी नहीं, कुछ बेच के उसको बताऊं करके, हमारे पास कुछ नहीं। नाम बोले आप? सविता। ಸಮಸ್ತ ಜನರಿಗೆಲ್ಲ ನಮಸ್ಕಾರಗಳು। ಯಾವ ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಆ ಮಗುವಿಗೆ 12 ವರ್ಷದ ಮಗುವಿಗೆ ಕಿಡ್ನಿ ವೈಫಲ್ಯ ಆಗಿದ್ದ ಕಾರಣದಿಂದ ಕಿಡ್ನಿ ಜೋಡಣೆ ಮಾಡಬೇಕಂತ 15-20 ಲಕ್ಷ ರೂಪಾಯಿ ಬೇಕಾಗಿರುತ್ತದೆ। ಆದರೂ ಭೀ ಅವ್ರ ಬಳಿ ಯಾವುದೋ ರೇಷನ್ ಕಾರ್ಡ್ ಯಾವುದೂ ಇಲ್ಲ। ಅದಕ್ಕಾಗಿ ತಾವೆಲ್ಲರೂ ನಿಮಗೆ ಕೈಲಾದಷ್ಟು ಸಹಾಯ ಮಾಡಬೇಕಂತೇಳಿ ನಿಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ನಾಸಿಕ್ ಮ್ಯಾಗ್ನೆಸ್ ಆಸ್ಪತ್ರೆಯಲ್ಲಿ ತೋರಿಸಿದ್ದಾರೆ, ಹಾಗೂ ಆಗ್ರಾದಲ್ಲಿ ನೇಮಿನಾಥ್ ಮತ್ತು ಆಯುರ್ವೇದಿಕ್ ಆಸ್ಪತ್ರೆ ಉತ್ತರ ಪ್ರದೇಶದಲ್ಲಿ ತೋರಿಸಿದ್ದಾರೆ। ಆದರೂ ಭೀ ಅವೇನೋ ಕಡಿಮೆ ಆಗಲಿಲ್ಲ। ಈಗ ಅವರು ಮರಳಿ ಕರ್ನಾಟಕ ಬಂದಿದ್ದಾರೆ। ಅವರು ಯಾವುದೋ ರೇಷನ್ ಕಾರ್ಡ್ ಯಾವುದೂ ಇರೋದಿಲ್ಲ। ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು। ಯಾವ ಹಿಂದೂ ಮುಸ್ಲಿಂ ಜೇಂತ ಯಾವುದೇ ಇಲ್ಲ ಭೇದ ಭಾವ ಮಾಡಿದ ಆ ಮಗುವಿನ ಪ್ರಾಣವನ್ನು ಉಳಿಸಬೇಕು। ಅವಳು ನನ್ನ ಮೊಮ್ಮಗಳೇ ಅದಾಳ। ಹಾಗಾಗಿ ನಾನು ಆದಷ್ಟು ನಾನು ಸಹಾಯ ಮಾಡ್ತಾ ಇದ್ದೀನಿ, ನೀವೆಲ್ಲರೂ ಸಹಾಯ ಮಾಡಬೇಕಂತ ನಿಮ್ಮೆಲ್ಲಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ। ನಾ ಮಾತಾಡ್ತಾರೆ ಸುರೇಶ್ ಮುಕ್ಲಾಜಿ।